ವಿಧಾನಸೌಧದಲ್ಲಿ ದೇಶದ್ರೋಹಿ ಘೋಷಣೆ ಕೂಗಿದ ಆರೋಪದ ಮೇಲೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ ಬಂಧಿತ ಮೂವರ ವಿಚಾರಣೆ ತೀವ್ರಗೊಂಡಿದೆ. ಇವತ್ತು ಮೂವರ ಪೊಲೀಸ್ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಹೀಗಾಗಿ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಅಲ್ಲದೆ ಅದಕ್ಕೂ ಮುನ್ನ ಘೋಷಣೆ ಕೂಗಿದಂತಹ ಸ್ಥಳ ಅಂದರೆ ವಿಧಾನಸೌಧದಲ್ಲಿ ಮಹಜರು ನಡೆಸುವ ಸಾಧ್ಯತೆಯೂ ಇದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿಚಾರ ಕುರಿತು ರಾಜ್ಯಸಭೆ ಕಾಂಗ್ರೆಸ್ ಸದಸ್ಯ ನಾಸೀರ್ ಹುಸೇನ್ ವಿರುದ್ಧ ಬಿಜೆಪಿ ದೂರು ದಾಖಲಿಸಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ರಾಜ್ಯ ಘಟಕ ದೂರನ್ನು ದಾಖಲಿಸಿದ್ದು ನಾಸೀರ್ ಹುಸೇನ್ ಅವರ ಬಂಧನಕ್ಕೆ ಆಗ್ರಹಿಸಿದೆ. ನೂತನ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಇದೀಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ. ಪಾಕ್ ಪರ ಘೋಷಣೆ ವಿವಾದದ ಜೊತೆಗೇನೆ ಈಗ ನಾಸೀರ್ ಜೊತೆ ರೌಡಿ ಶೀಟರ್ ಓರ್ವ ಫೋಟೋ ತೆಗೆಸಿಕೊಂಡಿರುವಂತದ್ದು ಬಹಳ ವೈರಲ್ ಆಗ್ತಾ ಇದೆ. ರೌಡಿ ಶೀಟರ್ ಇಸ್ತಿಯಾಕ್ ಪೈಲ್ವಾನ್ ಅಹಮದ್ ನಾಸೀರ್ ಹುಸೇನ್ಗೂ ಹೂಗುಚ್ಛವನ್ನ ನೀಡಿ ಶುಭ ಕೋರ್ತಾ ಇರುವಂತಹ ಫೋಟೋಗಳು ವೈರಲ್ ಆಗಿದೆ. ಗ್ಯಾರಂಟಿ ಬಗ್ಗೆ ಟೀಕಿಸಿದ ಬಿಜೆಪಿಯವರು ಈಗ ಗ್ಯಾರಂಟಿ ಪದ ಕದ್ದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿ ಕದಂಬೋತ್ಸವ ಕಾರ್ಯಕ್ರಮದಲ್ಲಿ ನಿನ್ನೆ ಮಾತನಾಡಿದ್ದ ಸಿಎಂ ಮೋದಿ ಗ್ಯಾರಂಟಿ ಅಂತ ಜಾಹೀರಾತು ಕೊಡ್ತಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನೇ ಕದೀತಾ ಇದ್ದಾರೆ. ನಮ್ಮ ಸರ್ಕಾರ ಬಿಜೆಪಿಯ ಬಡವರಿಗೂ ಗ್ಯಾರಂಟಿಗಳನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಕದಂಬೋತ್ಸವದಲ್ಲಿ ಬಿಜೆಪಿ ಶಾಸಕ ಶಿವರಾಮ್ ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಪ್ರಾಧಿಕಾರ ಮಾಡಿದ್ರು. ವರದಾ ನದಿಯಿಂದ ಕೆರೆಗೆ ನೀರು ತುಂಬಿಸುವಂತ ಯೋಜನೆಗೆ ಅನುದಾನ ಕೊಟ್ಟರು. ನಾನೇನಾದ್ರೂ ಮಾತನಾಡಿದ್ರೆ ಮಾಧ್ಯಮದವರು ಬೇರೆ ಬೇರೆ ವಿಶ್ಲೇಷಣೆ ಮಾಡ್ತಾರೆ. ಆದರೆ ಸಿಎಂ ಮಾಡಿದ ಕೆಲಸ ಹೇಳದೇ ಇದ್ರೆ ಅದು ಆತ್ಮವಂಚನೆ ಮಾಡಿಕೊಂಡಂತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಪಿ ಬಂದ್ರೆ ಶಿವರಾಮ್ ಹೆಬ್ಬಾರ್ಗೆ ಸ್ವಾಗತ ಅಂತ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಆಹ್ವಾನ ನೀಡಿದ್ದಾರೆ. ಬನವಾಸಿಯಲ್ಲಿ ಮಾತನಾಡಿದಂತ ಅವರು ಕಾಂಗ್ರೆಸ್ ಏರ್ಪಡೆ ಬಗ್ಗೆ ಶಿವರಾಮ್ ಹೆಬ್ಬಾರ್ ನನ್ನ ಬಳಿ ಚರ್ಚಿಸಿಲ್ಲ. ಮೊದಲು ಹೆಬ್ಬಾರ್ ಕಾಂಗ್ರೆಸ್ನಲ್ಲೇ ಇದ್ರು, ಆಮೇಲೆ ಅವರು ಬಿಜೆಪಿಗೆ ಹೋದದ್ದು. ಬಿಜೆಪಿಯಲ್ಲಿ ಬೇಸರ ಆಗಿದೆ ಅಂತಿದ್ದಾರೆ, ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಸಾವರ್ಕರ್ ನಾಮಫಲಕ ಹಾಗೆ ಹನುಮಾನ್ ಧ್ವಜ ಹಾರಿಸಿದ ಪ್ರಕರಣದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಸೇರಿ 21 ಮಂದಿ ವಿರುದ್ಧ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಗ್ರಾಮದಲ್ಲಿ ಅನಂತಕುಮಾರ್ ಹೆಗಡೆ ನೇತೃತ್ವದಲ್ಲಿ ಸಾವರ್ಕರ್ ನಾಮಫಲಕ ಮತ್ತು ಹನುಮಾನ್ ಧ್ವಜವನ್ನು ಹಾರಿಸಲಾಗಿತ್ತು. ಪರವಾನಗಿ ಪಡೆದಿಲ್ಲ ಅಂತ ನಂತರ ಅಧಿಕಾರಿಗಳು ತೆರವುಗೊಳಿಸಿದ್ದರು. ತುಮಕೂರಿನಲ್ಲಿ ನಾಮಫಲಕ ತೆರವು ಸಂಬಂಧ ಕನ್ನಡ ಸಂಘಟನೆಗಳು ಹಾಗೆ ವರ್ತಕರ ನಡುವೆ ಭಾರೀ ಜಟಾಪಟಿ ನಡೆದಿದೆ. 60% ಕನ್ನಡ ಬಳಕೆ ನಾಮಫಲಕಗಳ ಅಳವಡಿಕೆಗೆ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ನಾರಾಯಣಗೌಡ ನೇತೃತ್ವದಲ್ಲಿ ಮೆರವಣಿಗೆ ಸಾಗಿದ್ರು. ಈ ವೇಳೆ ವಿವಿಧ ಸಂಘಟನೆಗಳು ಇದನ್ನು ವಿರೋಧಿಸಿ ಕರವೇ ಕಾರ್ಯಕರ್ತರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಪೊಲೀಸರು ನಾಮಫಲಕ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದ ಒಂದಷ್ಟು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಇದನ್ನು ವಿರೋಧಿಸಿ ಕರವೇ ಸಂಘಟನೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿತು. ಇನ್ನು ವಿವಿಧ ಸಂಘಟನೆಗಳು ಟಿ.ಎ. ನಾರಾಯಣಗೌಡ ವಿರುದ್ಧ ಘೋಷಣೆ ಕೂಗುತ್ತಾ ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ವು. ಪ್ರತಿಭಟನೆ ನಿಯಂತ್ರಿಸೋದಕ್ಕೆ ಪೊಲೀಸರು ಹೈರಾಣಾಗೋಗ್ಬಿಟ್ರು. ಶಾಲಾ ಶಿಕ್ಷಣ ಇಲಾಖೆ ಸದ್ದಿಲ್ಲದೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ. 2024-25ನೇ ಸಾಲಿಗೆ ಪಠ್ಯ ಪರಿಷ್ಕರಣೆ ಮಾಡಿ ಡಾಕ್ಟರ್ ಮಂಜುನಾಥ್ ಹೆಗಡೆ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. 1ರಿಂದ 10ನೇ ತರಗತಿವರೆಗಿನ ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆ ಹಾಗೂ 9 ಮತ್ತು 10ನೇ ತರಗತಿಯ ಕನ್ನಡ ತೃತೀಯ ಭಾಷೆಯ ಪಠ್ಯಪುಸ್ತಕಗಳು, 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳ ಪರಿಷ್ಕರಣೆ ಮಾಡಲಾಗಿದೆ. 3 ವಿವಿಗಳಿಗೆ ಕುಲಪತಿಗಳ ನೇಮಿಸಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ರಾಣಿ ಚೆನ್ನಮ್ಮ ವಿವಿ ಕುಲಪತಿಯಾಗಿ ಪ್ರೊಫೆಸರ್ ಸಿ.ಎಂ. ತ್ಯಾಗರಾಜ್ ನೇಮಕ ಆಗಿದ್ದಾರೆ. ತ್ಯಾಗರಾಜ್ ಅವರು ರಾಣಿ ಚೆನ್ನಮ್ಮ ವಿವಿಯ ವಾಣಿಜ್ಯ ವಿಭಾಗದ ಡೀನ್ ಆಗಿದ್ದರು. ಇನ್ನು ಕುವೆಂಪು ವಿವಿ ಕುಲಪತಿಯಾಗಿ ಪ್ರೊಫೆಸರ್ ಶರತ್ ಅನಂತಮೂರ್ತಿಯನ್ನ ನೇಮಿಸಲಾಗಿದೆ. ಶರತ್ ಅವರು ಹೈದರಾಬಾದ್ ಸ್ಕೂಲ್ ಆಫ್ ಫಿಸಿಕ್ಸ್ ಪ್ರಾಧ್ಯಾಪಕರಾಗಿದ್ದರು. ವಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಕರೋರ್ವರಿಗೆ ಊಟದಲ್ಲಿ ನೀಡಿದಂತ ಮೊಸರಿನಲ್ಲಿ ಫಂಗಸ್ ಪತ್ತೆಯಾಗಿದೆ. ಡೆಹ್ರಾಡೂನ್ನಿಂದ ಆನಂದ್ ವಿಹಾರ್ಗೆ ಪ್ರಯಾಣಿಸಿದ್ದಂತ ಹರ್ಷದ್ ಅನ್ನೋರಿಗೆ ನೀಡಲಾಗಿದ್ದಂತ ಅಮೂಲ್ ಮೊಸರಿನಲ್ಲಿ ಫಂಗಸ್ ಉಂಟಾಗಿತ್ತು. ಈ ಬಗ್ಗೆ ಹರ್ಷದ್ ಅನ್ನೋರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ಗೆ ನಾರ್ತ್ ರೈಲ್ವೆ ಪ್ರತಿಕ್ರಿಯಿಸಿದ್ದು ಈ ಬಗ್ಗೆ ಗಮನ ಹರಿಸುವಂತೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ಗೆ ಸೂಚನೆಯನ್ನು ಕೊಟ್ಟಿದೆ. ಹೈದರಾಬಾದ್ನ ಮೈಸಮ್ಮಗುಡದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನೀಡಿದಂತ ಊಟದಲ್ಲಿ ಹುಳು ಪತ್ತೆಯಾಗಿವೆ. ಮಲ್ಲಾರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿನ ಮಹಿಳಾ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ ನಡೆದಿದೆ. ಆಕ್ರೋಶಗೊಂಡ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ನಾಳೆಯಿಂದ ಭಾರತ ಹಾಗೆ ಇಂಗ್ಲೆಂಡ್ ನಡುವೆ 5ನೇ ಟೆಸ್ಟ್ ಪಂದ್ಯ ಆರಂಭ ಆಗ್ತಾ ಇದೆ. ಇದಕ್ಕಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ತಯಾರಾಗಿದ್ದು ಸಮರಾಭ್ಯಾಸ ಆರಂಭ ಮಾಡಿದ್ದಾರೆ. ಮೊದಲ 4 ಪಂದ್ಯಗಳ ಪೈಕಿ 1 ಪಂದ್ಯದಲ್ಲಿ ಮಾತ್ರ ಇಂಗ್ಲೆಂಡ್ ಗೆದ್ದಿದೆ. ಭಾರತ 3-1 ಅಂತರದಲ್ಲಿ ಸರಣಿಯನ್ನ ಈಗ ಆಲ್ರೆಡಿ ಕೈವಶ ಮಾಡಿಕೊಂಡಿದೆ. ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೆಲಿಕಾಪ್ಟರ್ನಲ್ಲಿ ಧರ್ಮಶಾಲಾ ಮೈದಾನಕ್ಕೆ ಒಳ್ಳೆ ಹೀರೋ ಹಾಗೆ ಎಂಟ್ರಿ ಕೊಟ್ಟರು. ಟೆಸ್ಟ್ ಪಂದ್ಯಕ್ಕಾಗಿ ರೋಹಿತ್ ಬಂದಿಳಿದಂತ ವಿಡಿಯೋ ಇದೀಗ ಬಹಳ ವೈರಲ್ ಆಗಿದೆ. ಬಾಲಿವುಡ್ ಆಮಿರ್ ಖಾನ್ ಮುಂಬರುವಂತ ಪ್ರಾಜೆಕ್ಟ್ನ ಹೊಸ ಲುಕ್ ಒಂದನ್ನ ಹಂಚಿಕೊಂಡಿದ್ದಾರೆ. ಇದನ್ನ ನೋಡಿ ಅಭಿಮಾನಿಗಳು ಒಂದು ಕ್ಷಣ ಶಾಕ್ ಆಗಿದ್ದಾರೆ.
ಕಾಡು ಮನುಷ್ಯನಂತೆ ಕಾಣುವಂತ ಅಮೇರ್ ಲೋಕ್ ಕುತೂಹಲ ಕೆರಳಿಸಿದೆ. ತಾರೆ ಜಮೀನ್ ಪರ್ ಸಿನಿಮಾದಲ್ಲಿ ನಡೆಸಿದಂತ ದರ್ಶಿಲ್ ಸಫಾರಿಯೊಂದಿಗೆ ಮತ್ತೆ ತೆರೆ ಹಂಚಿಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗಿದೆ. ನಟಿ ಸಮಂತಾ ಯುವಕನೋರ್ವನ ಜೊತೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದಿದ್ದಾರೆ. ವಿಚ್ಛೇದನವಾದ ನಂತರ ಸಮಂತಾ ಹುಡುಗನೋರ್ವನ ಜೊತೆ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ. ಆ ಯುವಕನ ಜೊತೆ ಸಮಂತಾ ತಿರುಪತಿ ಬಂದಿದ್ದಂಥ ವಿಡಿಯೋ ಬಹಳ ವೈರಲ್ ಆಗ್ತಾ ಇದ್ದ ಹಾಗೆ ಆತ ಯಾರು ಅನ್ನೋ ಚರ್ಚೆ ಶುರುವಾಗಿದೆ. ಸಮಂತಾ ವಿಚ್ಛೇದನಕ್ಕೆ ಆತನೇ ಕಾರಣ ಅಂತ ನಾಗಚೈತನ್ಯ ಅಭಿಮಾನಿಗಳು ಮತ್ತೆ ಆರೋಪ ಮಾಡೋಕೆ ಶುರು ಮಾಡಿದ್ದಾರೆ.